ಹಠಕ್ಕೆ ಬಿದ್ದ ಯತ್ನಾಳ್ ಪಟ್ಟ ಬಿಟ್ಟುಕೊಡಬೇಕಾ ಎಂದ ಬಿವೈ ವಿಜೇಂದ್ರ. ಐ ಡೋಂಟ್ ಕೇರ್, ನಾನು ಅಂಜುವ ಮಗನೇ ಅಲ್ಲ ಅಂತ ಯತ್ನಾಳ್ ತೊಡೆತಟ್ಟಿದ್ದಾರೆ. ಬಿಎಸ್ವೈ ಪುತ್ರನಿಗೆ ಮುಳ್ಳಾದ ಶಾಸಕ ಯತ್ನಾಳ್, ವರ್ಕೌಟ್ ಆಗದ ಶಿಸ್ತು ಸಮಿತಿಯ ನೋಟಿಸು. ಐ ಡೋಂಟ್ ಕೇರ್ ಅಂತಿದ್ದಾರಂತೆ ಬಸನಗೌಡ ಪಾಟೀಲ್ ಯತ್ನಾಳ್. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರ ಸುಪುತ್ರನಿಗೆ ಮುಳ್ಳಾಗ ಹೋದ್ರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ವರ್ಕೌಟ್ ಆಗದ ಶಿಸ್ತು ಸಮಿತಿಯ ನೋಟಿಸ್. ಪ್ರಥಮ ಬಾರಿಗೆ ಶಿಸ್ತು ಸಮಿತಿ. ಪಂಚಮಸಾಲಿ ನಾಯಕನ ವಿರುದ್ಧ ಕ್ರಮಕ್ಕೆ ಮೀನಾಮೇಷ. ಬಿವೈ ವಿ ಬೇಕಾ ನಾನು ಬೇಕಾ ಎಂದ ಯತ್ನಾಳ್. ಯಾವ ಆತ್ಮವಿಶ್ವಾಸ ಮತ್ತು ಯಾವ ಕಾನ್ಫಿಡೆನ್ಸ್? ಯತ್ನಾಳ್ ಉಚ್ಚಾಟನೆ ಮಾಡಿದ್ರೆ ಬಿಜೆಪಿಗೆ ನಷ್ಟ. ಬಿವೈ ವೀರನ್ನ ಕೆಳಗಿಳಿಸಿದ್ರೆ ಬಿಜೆಪಿಗೆ ಸೋಲುವ ಭೀತಿ. ಒಟ್ನಲ್ಲಿ ನುಂಗೋದಕ್ಕೂ ಆಗ್ತಿಲ್ಲ ಹೈಕಮಾಂಡಿಗೆ, ಉಗುಳೋದಕ್ಕೂ ಆಗ್ತಾ ಇಲ್ಲ. ಘನಗಾತ್ರದ ಇಡ್ಲಿ ಗಂಟ್ಲಲ್ಲಿ ಜಾಮ್ ಆಗಿದೆ. ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿದ್ರೆ ಪಂಚಮಸಾಲಿ ಎನ್ನುವಂಥ ಬಲಾಢ್ಯ ಮತ್ತು ಬಲಿಷ್ಠ ಸಮುದಾಯವನ್ನ ಎದುರು ಹಾಕಿಕೊಂಡಂಗಾಗುತ್ತೆ. ಸ್ಥಳೀಯ ಚುನಾವಣೆಗಳು ಬರ್ತಾವೆ, ಅದಾದ ನಂತರ 2028ರ ಅಸೆಂಬ್ಲಿ ಚುನಾವಣೆ. ಈ ಚುನಾವಣೆಗಳಲ್ಲಿ ಬಹಳಷ್ಟು ತೊಂದರೆಗಳಾಗ್ತವೆ. ರಾಜ್ಯದಲ್ಲಿ ಜಾತಿ ಆಧಾರಿತ ಪಾಲಿಟಿಕ್ಸ್ಗಳೇ ನಡೆಯೋದು ಜಾಸ್ತಿ. ಇದು ಉತ್ತರ ಪ್ರದೇಶವೂ ಅಲ್ಲ, ಬಿಹಾರವೂ ಅಲ್ಲ, ಪಂಜಾಬೂ ಅಲ್ಲ, ಒರಿಸ್ಸಾನೂ ಅಲ್ಲ. ಇದು ಕರ್ನಾಟಕ. ಕರ್ನಾಟಕದಲ್ಲಿ ಜಾತಿ ಆಧಾರಿತ ರಾಜಕೀಯಕ್ಕೆ ಸೊಪ್ಪು ಹಾಕುವಂತಹ ಜನರೇ ಜಾಸ್ತಿ. ಹಾಗಿದ್ದಾಗ ಬಸನಗೌಡ ಪಾಟೀಲ್ರಂತಹ ಹಿಂದೂ ಹುಲಿ, ಸ್ವಯಂ ಘೋಷಿತ ಹಿಂದೂ ಹುಲಿಯನ್ನು ಕಳೆದುಕೊಂಡ್ರೆ ಬಿಜೆಪಿಗೆ ಒಂದರ್ಥದ ಆಘಾತ ಆಗುತ್ತೆ ಅಂತ ಹೇಳಿ ಹೈಕಮಾಂಡಿಗೆ ಚೆನ್ನಾಗಿ ಗೊತ್ತಿದೆ. ಇನ್ನು ಅದರರ್ಥ ಯತ್ನಾಳ್ರವರ ದೂರನ್ನು ಸ್ವೀಕರಿಸಿಕೊಂಡು ಬಿವೈ ವಿಜೇಂದ್ರರನ್ನ ಕೆಳಗಿಳಿಸುವಂಥ ಪ್ರಯತ್ನ ಏನಾದರೂ ಹೈಕಮಾಂಡ್ ಮಾಡ್ತು ಎಂದಾದರೆ ದೂರದಲ್ಲಿದ್ದಂಥ ಕೊಡ್ಲಿಯನ್ನು ಕೈಯಲ್ಲೆತ್ಕೊಂಡು ಕಾಲಿಗೆ ಹಾಕೊಂಡಷ್ಟು ದೊಡ್ಡ ಅನಾಹುತ ಬಿಜೆಪಿಗೆ ಆಗುತ್ತೆ. ಅದರರ್ಥ ಬಿಎಸ್ ಯಡಿಯೂರಪ್ಪ ಬಿಜೆಪಿಗೆ ಕೊಟ್ಟಂತಹ ಕೊಡುಗೆಗಳು ರಹಸ್ಯವಾಗಿ ಉಳಿದಿಲ್ಲ. ಬಿಜೆಪಿಗೆ ಬಿಎಸ್ವೈಯಿಂದ ಎಷ್ಟು ಲಾಭ ಇದೆ ಮತ್ತು ಬಿಎಸ್ವೈ ಕೂಡ ಅದೇ ಸಮುದಾಯದ ವ್ಯಕ್ತಿ ಆಗಿರೋದ್ರಿಂದಾಗಿ ಬಿಎಸ್ ಯಡಿಯೂರಪ್ಪರನ್ನು ಕೂಡ ಎದುರು ಹಾಕಿಕೊಳ್ಳುವಂಥ ಪ್ರಯತ್ನಕ್ಕೆ ಹೈಕಮಾಂಡ್ ಹೋಗೋದಿಲ್ಲ. ಹಾಗಾಗಿ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು. ಹೈಕಮಾಂಡ್ ಬಹಳಷ್ಟು ಸರ್ಕಸ್ ಮಾಡ್ತಾ ಇದೆ. ಶಿಸ್ತು ಕ್ರಮಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ ಅಂಥೇಳಿ ಬಿಜೆಪಿಯ ಸಾಕಷ್ಟು ನಾಯಕರು ಕೇಳುವಾಗಲೂ ಕೂಡ ಹೈಕಮಾಂಡ್ ನಾಯಕರು ಮೌನವಾಗಿದ್ದಾರೆ. ನಾವು ಅದನ್ನೇನೋ ಸಂಧಾನ ಮಾಡ್ತೀವಿ. ರೇಣುಕಾಚಾರ್ಯರಿಗೂ ಬೇಕಾಗಿರುವಂತಹದ್ದು ಯತ್ನಾಳ್ ಉಚ್ಚಾಟನೆ, ಪಿ ರಾಜೀವ್ಗೂ ಬೇಕಾಗಿರುವಂತಹದ್ದು ಯತ್ನಾಳ್ ಉಚ್ಚಾಟನೆ, ಜಗದೀಶ್ ಶೆಟ್ಟರ್ಗೂ ಬೇಕಾಗಿರುವಂತಹದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ. ಬಸವರಾಜ ಬೊಮ್ಮಾಯಿ ಮೌನರಾಗಿದ್ದಾರೆ. ಯತ್ನಾಳ್ರನ್ನು ಕೂಡ ನಿಷ್ಠೂರ ಮಾಡಿಕೊಳ್ಳಬಾರ್ದು, ಬಿವೈ ವಿಜೇಂದ್ರರನ್ನು ಕೂಡ ನಿಷ್ಠೂರ ಮಾಡಿಕೊಳ್ಳಬಾರ್ದು. ಇಬ್ಬರು ನಮ್ಮ ಮಕ್ಕಳು ಹಂಗಂತ ಬಸವರಾಜ ಬೊಮ್ಮಾಯಿ ಒಂದು ಕಡೆ ಬ್ಯಾಲೆನ್ಸಿಂಗ್ ಆಗಿ ನಿಂತ್ಕೊಂಡ್ರೆ, ಬಿ ಎಸ್ ಯಡಿಯೂರಪ್ಪ ಎಲ್ಲ ಸೂತ್ರಗಳನ್ನು ಮನೆಯಲ್ಲಿ ಕೂತ್ಕೊಂಡೆ ಹೆಣೀತಿದ್ದಾರೆ. ತೆರೆ ಮೇಲೆ ಬರ್ತಿಲ್ಲ, ಕ್ಯಾಮರಾದ ಮುಂದೆ ನಿಂತ್ಕೊಂಡು ಆಕ್ರೋಶಿತರಾಗಿ ಮಾತನಾಡಲ್ಲ. ಮನೇಲಿ ಕೂತ್ಕೊಂಡೆ ಮಗನಿಗೆ ಎಲ್ಲ ತರಹದ ಇನ್ಸ್ಟ್ರಕ್ಷನನ್ನು ಕೂಡ ಕೊಡ್ತಾ ಇದ್ದಾರೆ. ಆ ಇನ್ಸ್ಟ್ರಕ್ಷನ್ಗಳೆಲ್ಲವೂ ಕೂಡ ಮೆಚೂರ್ಡ್ ಆಗಿರ್ತವೆ. ಅದು ರಾಜ್ಯದ ಜನರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಒಟ್ಟಾರೆ ವರ್ಕೌಟ್ ಆಗದ ಶಿಸ್ತು ಸಮಿತಿಯ ನೋಟಿಸ್, ಪಂಚಮಸಾಲಿ ನಾಯಕನ ವಿರುದ್ಧ ಕ್ರಮಕ್ಕೆ ಮೀನಾಮೇಷ ಎಂದು ಚರ್ಚೆ. ಬಿವೈ ವಿಜೇಂದ್ರ ಬೇಕಾ ನಾನು ಬೇಕಾ ಎಂದ ಯತ್ನಾಳ್ ಉಚ್ಚಾಟನೆ ಮಾಡಿದರೆ ಬಿಜೆಪಿಗೆ ನಷ್ಟ ಅನ್ನೋದು ಹೈಕಮಾಂಡ್ ನಾಯಕರಿಗೆ ಗೊತ್ತು. ಬಿವೈ ವೀರನ್ನ ಕೆಳಗಿಳಿಸಿದ್ರೆ ಬಿಜೆಪಿಗೆ ಸೋಲುವ ಭೀತಿ. ಒಟ್ಟಾರೆ ರಾಜ್ಯದ ಬಿಜೆಪಿಯ ಒಳಜಗಳ ಮುಂದ್ಯಾವ ತಿರುವನ್ನು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ.